ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಒಂದು ಸ್ಯಾರಿ ಆರ್ಡ್ರ್ ಇದೆ, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ಆ್ಯಕ್ಚುಲಿ ಆಯಿಲ್ ರೆಡ್ಡು, ಬಟ್ ವಿಡಿಯೋದಲ್ಲಿ ಡಾರ್ಕ್ ರೆಡ್ ಕಾಣ್ತಿದೆ ಮತ್ತು ಗ್ರೇ ಕಲರ್, ಸಿಮೆಂಟ್ ಕಲರು ರೆಡ್ ಕಾಂಬಿನೇಷನ್ ಚೆನ್ನಾಗಿದೆ. ಇದು ಕಸ್ಟಮರ್ದೊಂದು, ಅವರು ಒಂದು ರಿಂಗ್ ಕ್ರೋಶಾ ಡಿಸೈನ್ ಫೋಟೋ ಕಳಿಸಿ ಈ ಡಿಸೈನ್ ಹಾಕಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಈ ಪಿಕ್ ಕಳಿಸಿದೆ ನೋಡಿ ಮೇಲೆ, ಅದರಲ್ಲಿ ಸ್ವಲ್ಪ ಸಿಂಪಲ್ ಆಗಿದೆ ಅದು ಡಿಸೈನ್. ನಾನು ಇನ್ನೊಂದು ಸ್ವಲ್ಪ ಅದಕ್ಕೆ ಹೈಲೈಟಾಗಿ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲು ನಾನಿಲ್ಲಿ ಫಸ್ಟು ಡಬಲ್ ಕಲರಲ್ಲಿ ಹಾಕ್ತಿದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ, ಸಿಮೆಂಟ್ ಕಲರು ಮತ್ತು ರಿಂಗು. ಇದು ಸಿಗುತ್ತೆ ಮಾರ್ಕೆಟಲ್ಲಿ, ಗೋಲ್ಡು. ಇದು ಪ್ಲಾಸ್ಟಿಕ್ ಬಿಡೆ, ಬಟ್ ಗೋಲ್ಡ್ ಕೋಟಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಸೈಜು ಬರುತ್ತೆ, 2 ಸೈಜ್ ಬರುತ್ತೆ, ಬಿಗ್ ಸೈಜು, ಸ್ಮಾಲ್ ಸೈಜು, ಇನ್ನೂ ಸ್ಮಾಲು ಬರುತ್ತೆ. ಬಟ್ ನಾನಿದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಮತ್ತು 3 mm ಗೋಲ್ಡ್ ಬೀಡು. ಮತ್ತು ಇದಕ್ಕೆ ನಾನು ಆಯಿಲ್ ರೆಡ್ ಸೇಮ್ ಇದು ಸ್ವಲ್ಪ ಶೇಡಲ್ಲಿರೋದ್ರಿಂದ 3 ಕಲರು ಥ್ರೆಡ್ಡನ್ನು ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ. ಇಲ್ಲಿ ಅತ್ಲಾಗೆ ಮೆರೂನು ಅಲ್ಲ, ರೆಡ್ಡು ಅಲ್ಲ, ಆ ಥರ ಒಂಥರ ಆಯಿಲ್ ರೆಡ್ ಇದೆ. ಸೊ ಹಾಗಾಗಿ ಮ್ಯಾಚಿಂಗಲ್ಲಿ 3 ಕಲರ್ ಶೇಡನ್ನ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ. ಸಿಂಗಲ್ ಕಲರ್ ಹಾಕಿದ್ರೆ ಫುಲ್ಲು ರೆಡ್ ಹಾಕಿದ್ರೆ ಹೈಲೈಟ್ ಆಗಿಬಿಡುತ್ತೆ, ಮರೂನ್ ಹಾಕಿದ್ರೆ ಅದು ಸ್ವಲ್ಪ ಇದಾಗಿಬಿಡುತ್ತೆ. ಸೊ ಹಾಗಾಗಿ 3 ಕಲರ್ ದಾರ ತೊಗೊಂಡಿದ್ದೀನಿ ರೆಡ್ಗೆ. ಸ್ಟಾರ್ಟಿಂಗು ನಾನು ನಾರ್ಮಲಾಗಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ರಿಂಗನ್ನು ತುಂಬ ಈಸಿ ಇದೆ ಫ್ರೆಂಡ್ಸ್. ನಾವು ಇಲ್ಲಿ ಒಂದು ಸೀರೆಗೆ ನೀವು ಸಿಂಗಲ್ ಟೆಸಲ್ಸ್ ಥರ ಹಾಕೋದು, ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ನೀವು ಹತ್ತಿರ ಬೇಕು ಅಂದರೆ ಒಂದು 20 ಪೀಸ್ ಹಾಕ್ಕೋಬೋದು, ಅಥವಾ 20 ಬಿಲೋನೇ ಬರುತ್ತೆ. ಕೆಲವೊಂದು ಸೀರೆ ಮೇಲೆ ಡಿಪೆಂಡ್ ಆಗುತ್ತೆ ಲೆಂತು. ಈ ಕಾಂಜೀವರಂ ಸಿಲ್ಕ್ ಸೀರೆಗಾದರೆ ಸ್ವಲ್ಪ ಜಾಸ್ತಿ ಪೀಸ್ ಬೇಕಾಗುತ್ತೆ, ಮೈಸೂರು ಸಿಲ್ಕ್ ಸೀರೆಗೆ ಅಷ್ಟೊಂದು ಪೀಸ್ ಬೇಕಾಗಲ್ಲ. ಸ್ಟೆಪ್ಪಲ್ಲಿ 4 ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೀವು ನಾಟಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಹೀಗೇ ಸೂಜಿಗೆ ಇದನ್ನು ತೊಗೊಂಡು 2 ಸರಿ ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಅನಂತರ ಸ್ಟಾರ್ಟ್ ಮಾಡಿ. ಈಗ 2 ಚೈನ್ ಹಾಕ್ತಿದ್ದೀನಿ, ಮತ್ತು ಸೇಮ್ ಡಬಲ್ ಕ್ರೋಶಾ. ಈ ರಿಂಗ್ ಸುತ್ತ ನಾವು ಡಬಲ್ ಕ್ರೋಶ್ ಹಾಕಬೇಕು. ಅಂದರೆ ಪೂರ್ತಿ ಫುಲ್ಲು ರಿಂಗ್ ಪೂರ್ತಿನೂ ಹಾಕೋಂಗಿಲ್ಲ, ಒಂದು 90% ಅಂದರೆ ರಿಂಗ್ ಒಂದು ಮುಕ್ಕಾಲು ಭಾಗ ನಾವು ಡಬಲ್ ಕ್ರೋಶ್ ಹಾಕ್ತಾಯಿದ್ದೀನಿ. ಇದು ಎಷ್ಟು ಹಿಡಿಯುತ್ತೋ ಅಷ್ಟು, ಕೌಂಟು ಏನು ಬೇಕಾಗಲ್ಲ, ನೀವು ನೋಡಿ ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಲೂಸ್ ಆಗಿಲ್ಲ, ಸ್ವಲ್ಪ ಒತ್ತನಾಗಿ ಅದು ಎಳೆದು ಹಾಕ್ಕೋಬೇಕು. ಅಂದರೆ ಅದು ಆವಾಗ ಕ್ಲಿಯರಾಗಿ ಬರುತ್ತೆ. ಇಲ್ಲ ಲೂಸಾಗಿ ಸ್ವಲ್ಪ ಹಾಕಿದ್ರೆ ಒಳಗಡೆ ಇದು ರಿಂಗು ಕಾಣಿಸುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಈ ಥರ ಜರುಗಿಸಿ ಡಬಲ್ ಕ್ರೋಶ್ ಹಾಕಬೇಕು. ಅಂದರೆ ಒಂದು ಮುಕ್ಕಾಲು ಭಾಗ ಪೂರ್ತಿಯಾಗಿ ಹಾಕಬೇಕು, ಮುಕ್ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಡಬಲ್ ಕ್ರೋಶ ಕೌಂಟ್ ಮಾಡಿಕೊಂಡು ಹಾಕ್ಬೋದು, ಒಂದು ಅಬೌವ್ 30 ಹಿಡಿಯುತ್ತೆ. ಇಲ್ಲ ನಾನು ಹಾಗೆಯೇ ಒಟ್ಟಿಗೆ ಹಾಕ್ಕೊಂಡು ಹೋದರೆ ಗೊತ್ತಾಗುತ್ತೆ ನಿಮಗೆ ಒಂದು ಅಂದಾಜು ಮೇಲೆ. ನಿಮಗೆ ಎಲ್ಲದಕ್ಕೂ ಇದಾಗಿರಬೇಕು ಅಂದರೆ ಕೌಂಟ್ ಮಾಡಿ ಲೆಕ್ಕ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನಾವು ಬರೀ ಅದನ್ನು ರಿಂಗ್ ಥರನೂ ಹಾಕ್ಕೋಬೋದು, ಬೇಡ ಅಂದರೆ ಅದಕ್ಕೆ ಕುಚ್ಚನ್ನು ಕಟ್ಕೋಬೋದು ಆ ರಿಂಗಿಗೆ. ಒಂದು ಅರ್ಧ 50% ಆಗಿದೆ, ನಾನು ಕೌಂಟ್ ಮಾಡ್ತಿಲ್ಲ ಇಲ್ಲಿ. ನಿಮಗೆ 6 ಎಳೆ ದಾರ ಸಾಕಾಗಲ್ಲ ಅಂದರೆ ಬೇಕಾದ್ರೆ ಒಂದು 7 ಎಳೆ ಅಥವಾ 8 ಎಳೆ ತಗೊಳ್ಳಿ. ಸ್ವಲ್ಪ ದಪ್ಪ ಬರಲಿ ಅನ್ನಂಗಿದ್ರೆ 8 ಎಳೆನೂ ತೊಗೋಬೋದು. ಅಂದರೆ ನೀವು ಸೀರೆ ಪಲ್ಲು ಯಾವ ಕಲರ್ ಇರುತ್ತೋ ಅದು ಒಂದು ಸ್ವಲ್ಪ ಕಾಂಟ್ರಾಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸೀರೆ ಪಲ್ಲು ರೆಡ್ ಇರೋದ್ರಿಂದ ಫಸ್ಟು ಸ್ಟಾರ್ಟಿಂಗು ಇನ್ಸೈಡು ಗ್ರೇ ಕಲರ್ ಹಾಕ್ತಿದ್ದೀನಿ, ಸಿಮೆಂಟ್ ಕಲರು. ಆನಂತರ ಎಂಡಿಂಗಲ್ಲಿ ನಾನು ಆಯಿಲ್ ರೆಡ್ ಕಲರ್ ಹಾಕ್ತೀನಿ.
ನೋಡಿ ಈ ಥರ ಹಾಕ್ಬಿಟ್ಟು ಈ ಥರ ಹಿಂಗೆ ಜರುಗಿಸ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಇನ್ನೂ ಒಂದು ಸ್ವಲ್ಪ ಹಾಕೋಣ. ಇನ್ನೊಂದು 2 ಹಾಕ್ತೀನಿ. ನೋಡಿ ಸಾಕು ಇಷ್ಟು ನನಗೆ. ಒಂದು 10% ಅಷ್ಟು ಬಿಟ್ಕೋಬೇಕಿಲ್ಲಿ ನಾವು. ಹಾಗೆಯೇ ನೋಡಿ ಈಗ ಮತ್ತೆ ಇದನ್ನು ನಾವು ಉಲ್ಟಾ ಇಟ್ಕೊಳ್ಳೋಣ. ಹೀಗೆ ಉಲ್ಟಾ ಇಟ್ಕೊಂಡು ನೋಡಿ ಹೀಗೆ ಬ್ಯಾಕ್ ಸೈಡು ಇಟ್ಕೊಂಡು ಈಗ ಸಿಂಗಲ್ ಸ್ಟೆಪ್ ಹಾಕೋಣ. ಸಿಂಗಲ್ ಕ್ರೋಶಾ, ಇನ್ನೊಂದು ಸ್ಟೆಪ್ಪು ಸಿಂಗಲ್ ಕ್ರೋಶಾ ಹಾಕೋಣ. ಇದೇ ಥ್ರೆಡ್ಡಲ್ಲಿ ಗ್ರೇ ಕಲರಲ್ಲೇ ಎಲ್ಲ ಕಂಬ ಇದೆಯಲ್ಲ ಅಲ್ಲೆಲ್ಲ ಕಡೆನೂ ನಾವು ನಾರ್ಮಲಾಗಿ ಸಿಂಗಲ್ ಕ್ರೋಶಾ ಹಾಕೋಣ. ಬಟ್ ಸ್ವಲ್ಪ ಟೈಟಾಗಿ ಎಳೆದು ಹಾಕ್ಕೊಳ್ಳಿ. ನೀವು ಬೇಕು ಅಂದರೆ ಫುಲ್ ಜಾಸ್ತಿ ಇದಾಗುತ್ತೆ ಅನ್ನೋದಾದರೆ ಒಂದೊಂದು ಅಂದರೆ 1-2 ಕಡೆ 3 ಕಡೆ ಸಿಂಗಲ್ ಕ್ರೋಶಾ ಸ್ಕಿಪ್ ಮಾಡ್ಬೋದು. ಯಾಕೆಂದರೆ ಒತ್ತನಾಗಿ ಹಾಕಿದ್ದೀವಲ್ಲ ಫಸ್ಟು ಡಬಲ್ ಕ್ರೋಶಾ, ಹಾಗಾಗಿ ಇಲ್ಲಿ ನಾವು ಆಲ್ಟರ್ನೇಟ್ ಮಾಡ್ಕೋಬೇಕಾಗುತ್ತೆ. ಇದು ಒಳ್ಳೆ ಡಿಸೈನೇ, ಬಟ್ ನಾನು ಒಬ್ಬರು ಕಸ್ಟಮರ್ಗೆ ಈ ಥರದ್ದು ಹಾಕ್ಕೊಟ್ಟಿದ್ದೀನಿ. ಬಟ್ ಅವರು ಅದೇ ಡಿಸೈನ್ ಕಳಿಸಿ, ಆವಾಗ ಸಿಂಪಲ್ಲಾಗಿ ಹಾಕಿದ್ದೆ, ಅದೇ ಡಿಸೈನ್ ಫೋಟೋ ಕಳಿಸಿ ಇದೇ ಹಾಕ್ಕೊಡಿ ಅಂತ ಕೇಳಿದ್ದಾರೆ. ಸೊ ಇದು ವಿಡಿಯೋ ಮಾಡಿರಲಿಲ್ಲ ನಾನು. ನೋಡಿ ಇದು ಈ ಥರ ಸಿಂಗಲ್ ಕ್ರೋಶ್ ಹಾಕಿದ್ರೆ ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಡಿಸೈನು ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ನೀವು ಇದನ್ನು ದುಪ್ಪಟ್ಟಾಗೂ ಸಹ ಈ ಥರ ಟಜಲ್ಸ್ನ ಹಾಕ್ಕೋಬೋದು. ಒಂದು ಸೈಡ್ ದುಪ್ಪಟ್ಟಾಗೆ ಒಂದು 6 ಪೀಸ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಅಂದರೆ ಈ ಗ್ರ್ಯಾಂಡಾಗಿರುತ್ತಲ್ವ ಪಾರ್ಟಿ ವೇರ್ ಡ್ರೆಸ್ಸಸ್ಸು, ಅದಕ್ಕೆ ನೀವು ಈ ಥರ ದುಪ್ಪಟ್ಟಾಗೂ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ. ನಿಮಗೆ ಒಂದೊಂದು ಸರಿ ಸಿಂಗಲ್ ಕ್ರೋಶಾ ಹಾಕ್ತಾ ನಿಮಗೆ ಸ್ವಲ್ಪ ಲೂಸ್ ಬಂದಾಗ ಸ್ವಲ್ಪ ಅದು ವೇವ್ಸ್ ಥರ ಬರುತ್ತೆ. ಇಲ್ಲಿ ನೋಡಿ ವೇವ್ಸ್ ಥರ ಬರುತ್ತೆ. ಆವಾಗ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ಟೈಮ್ಸು. ಇಲ್ಲ ನೀಟಾಗಿ ಬರ್ತಿದೆ ಫಿನಿಶಿಂಗ್ ಅನ್ನಂಗಿದೆ, ಏನು ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಡಬಲ್ ಕ್ರೋಶಾಗೂ ಪ್ರತಿಯೊಂದು ಸಿಂಗಲ್ ಕ್ರೋಶಾ ಹಾಕಿ. ಅಂದರೆ ಅದು ನಾವು ಸಿಂಗಲ್ ಕ್ರೋಶಾ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಟೈಟಾಗಿ ಹೇಳ್ಕೊಂಡ್ರೆ ನೀಟಾಗಿ ಸ್ಟಿಫಾಗಿ ಕೂರುತ್ತೆ. ಸ್ವಲ್ಪ ದಾರಾನ ಈ ಬೆರಳಿಗೆ ಸುತ್ತಿರೋ ದಾರಾನ ಟೈಟಾಗಿ ಇಟ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಸ್ಟಿಫಾಗಿ ಕೂರುತ್ತೆ. ಇನ್ನೊಂದು 2 ಇದೆ. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಅಂದರೆ ಥ್ರೆಡ್ ಎಲ್ಲಿ ಸಿಗುತ್ತೆ ಅಂತಂದು. ಈ ಸಿಲ್ಕ್ ಥ್ರೆಡ್ಡು ಎಲ್ಲ ಕಡೆ ಸಿಗುತ್ತೆ, ಬಟ್ ಕಮಲ್ ಕಡಾಯಿ ಥ್ರೆಡ್ಡು ಕೆಲವೊಂದು ಶಾಪಲ್ಲಿ ಸಿಗೋಲ್ಲ. ನಾನು ಒಂದು ವೆಬ್ಸೈಟ್ ಲಿಂಕನ್ನು ಶೇರ್ ಮಾಡಿದ್ದೀನಿ ಕೆಲವೊಂದು ವೀಡಿಯೋದಲ್ಲಿ, ಎಲ್ಲ ವೀಡಿಯೋದಲ್ಲೂ, ಕವಿತಾ ಎಂಟರ್ಪ್ರೈಸಸ್ ಅಂತ. ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಶೆಟ್ಟಲ್ಲು ಮತ್ತು ಕಮಲ್ ಕಡಾಯಿ ಥ್ರೆಡ್ಡು, ಬೀಡ್ಸು ಎಲ್ಲನೂ ರೀಸನಬಲ್ ಆಗಿ ಸಿಗುತ್ತೆ. ಈ ವಿಡಿಯೋದಲ್ಲೂ ಸಹ ವೆಬ್ಸೈಟ್ ಲಿಂಕನ್ನು ಶೇರ್ ಮಾಡ್ತೀನಿ. ನೋಡಿ ಈ ಥರ ಬರುತ್ತೆ. ಈಗ ಇದನ್ನು ಕಟ್ ಮಾಡಿಕೊಂಡು ಸ್ಟಾಪ್ ಮಾಡೋಣ. ನೋಡಿ ಇದನ್ನು ಥ್ರೆಡ್ಡನ್ನು ಇನ್ಸೈಡ್ ಎಳ್ಕೊಂಡು ನೋಡಿ ಇದನ್ನು ನಾನು ಬ್ಯಾಕ್ ಸೈಡ್ ಹಾಕ್ತೀನಿ. ಈ ಥರ ಫ್ರಂಟ್ ಹಾಕಿದ್ವಲ್ಲ ಫಸ್ಟು, ಅದನ್ನು ನಾನು ಬ್ಯಾಕ್ ಸೈಡ್ ಹಾಕ್ತೀನಿ. ಇದು ಫ್ರಂಟ್ ಸೈಡ್ ಬರುತ್ತೆ. ಸೊ ಹಾಗಾಗಿ ಈ ಬ್ಯಾಕ್ ಸೈಡನ್ನ ನಾನು ನಾಟನ್ನು ಹಾಕ್ಕೊತೀನಿ. ಈ ಥ್ರೆಡ್ ಮಿಕ್ಕಿರುತ್ತಲ್ಲ ಅದನ್ನು ಇಲ್ಲಿ ಯಾವುದಾದ್ರೂ ಒಂದು ಕಡೆ ಕ್ರೋಶದಲ್ಲಿ ಹೇಳ್ಕೊಂಡು ಸ್ಟಿಫಾಗಿ
ಇದು ಫಸ್ಟ್ ಸ್ಟೆಪ್ಪು, ಅಂದರೆ ಒಂದೇ ಕಲರಲ್ಲಿ 2 ಸ್ಟೆಪ್ ಹಾಕಿದ್ದೀನಿ ನಾನು. ಈ ಥರ ಬರುತ್ತೆ. ಅಂದರೆ ಒಂದು 10% ಮಾತ್ರ ಬಿಟ್ಕೊಂಡಿದ್ದೀನಿ ನಾನು. ಈಗ ರೆಡ್ ಕಲರಲ್ಲಿ ಹಾಕೋಣ. ಇದಕ್ಕೂ ನಾನು ಹರಳೆ ದಾರ ತೊಗೊಂಡಿದ್ದೀನಿ. ಹರಳೆ ದಾರ ತೊಗೊಂಡು ಈ ಥರ ನಾಟ್ ಹಾಕ್ಕೊಂಡು ಇಲ್ಲಿ ನಾನು ಈ ಗೋಲ್ಡ್ ಬೀಡ್ ತೊಗೊಂಡಿದ್ದೀನಲ್ವ, 3mm ಬೀಡು ನೋಡಿ. ಇದು ಫ್ರಂಟ್ ಹೀಗೆ ಇಟ್ಕೊತೀನಿ. ಇದನ್ನು ನಾನು ಮೇಲ್ಭಾಗ ಹಾಕ್ತೀನಿ. ಫ್ರಂಟ್ ಭಾಗ ಸ್ಟಾರ್ಟಿಂಗು ನೀವು ಹೊಸದಾಗಿ ಕಲಿತಿದ್ರೆ ಈ ಥರ ರಿಂಗನ್ನು ನಿಮಗೆ ಇಟ್ಕೊಳೋದಕ್ಕೆ ಸ್ವಲ್ಪ ಗ್ರಿಪ್ಸು ಸಿಗೋದಿಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಬೆರಳಲ್ಲಿ ಇಟ್ಕೊಂಡು ಸ್ಟಿಫಾಗಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೋಡಿ ಈ ಥರ ಲಾಕ್ ಮಾಡಿಕೊಂಡು, ನಿಮ್ಗೆ ಈ ಥರನೇ ಕ್ರೋಶ ಹಾಕ್ಕೊಂಡು ಸ್ಟಾರ್ಟಿಂಗೇ ಕ್ರೋಶ ಇದು ಮಾಡ್ಕೊಳಕ್ಕೆ ಬರಲಿಲ್ಲ ಅಂದರೆ ಗಂಟು ಹಾಕ್ಕೊಳ್ಳಿ. ಹೇಳ್ಕೊಂಡು ಒಂದು ನಾಟನ್ನು ಹಾಕ್ಕೊಂಡ್ಬಿಟ್ಟು ಆನಂತರ ನೀವು ಸ್ಟಾರ್ಟ್ ಮಾಡಿ. ಇಲ್ಲಿ ಇನ್ನೊಂದು ಸಾರಿ ನಾನು ಸಿಂಗಲ್ ಕ್ರೋಶ ಹಾಕ್ತಾ ಇದ್ದೇನೆ. ಸಿಂಗಲ್ ಕ್ರೋಶ ಹಾಕಿ ಈಗ ಬೀಡನ್ನು ನಾನು ಇದರಲ್ಲಿ ಅಂದರೆ ಅದು ಎಷ್ಟು ಹಿಡಿಯುತ್ತೋ ಅಷ್ಟು, ಅಂದರೆ ಇಲ್ಲಿ ಎಷ್ಟು ಡಬಲ್ ಕ್ರೋಶ ಹಾಕಿದೆನೋ ಅಷ್ಟು ಬೀಡನ್ನು ಹಾಕೋಲ್ಲ. ಯಾಕಂದರೆ ಅಷ್ಟೊಂದು ಬೀಡ್ ಹಾಕಿದ್ರೆ ಇದು ರಿಂಗು ವೇವ್ಸ್ ಥರ ಬಂದುಬಿಡುತ್ತೆ, ಅಂದರೆ ಫ್ರಿಲ್ ಥರ ಬರುತ್ತೆ, ಜಾಸ್ತಿ ಆಗಿಬಿಡುತ್ತೆ ಬೀಡ್ಸು. ಸೊ ಹಾಗಾಗಿ ನಾನು ಆಲ್ಟರ್ನೇಟಾಗಿ, ಅಂದರೆ ಈಗ ಒಂದು ಬೀಡ್ ಹಾಕಿ ಇನ್ನೊಂದು ನೆಕ್ಸ್ಟ್ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ಕೊತಿದ್ದೀನಿ. ಮತ್ತು ಬೀಡು ಮತ್ತು ಸಿಂಗಲ್ ಕ್ರೋಶ, ಪ್ರತಿಯೊಂದು ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ ಗ್ರೇ ಕಲರಲ್ಲಿ, ಅಲ್ಲಿಗೆ ಪ್ರತಿಯೊಂದಕ್ಕೂ ಬೀಡ್ ಆಗ್ತಾಯಿದೆ. ಬೀಡ್ ತುಂಬ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದು ಎರಡಕ್ಕೂ ಒಂದಕ್ಕೆ ಎರಡು ಈ ಥರ, ಅಂದರೆ ನಾವು ಆಲ್ಟರ್ನೇಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡಿಕೊಂಡು ಅದು ಬಂದ ಹಾಗೆ ಅದು ಹೇಗೆ ಬರುತ್ತೋ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕು. ಹಾಗಂತ ತುಂಬ ದೂರ ಹಾಕಿದ್ರೂ ಬೀಡ್ಸು ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ನೋಡ್ಕೊಂಡು ಹಾಕಿ. ನೋಡಿ ಈ ಥರ ನೀವು ಅಟ್ ಎ ಟೈಮ್ ಒಂದೆರಡು ಬೀಡನ್ನು ನೀಡಲ್ಗೆ ತೋರಿಸ್ಕೊಳ್ಳಿ. ಬೀಡನ್ನು ಏರಿಸ್ಕೊಂಡು ಇನ್ನೊಂದು ಸಲ ಸಿಂಗಲ್ ಕ್ರೋಶ ತೊಗೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಬೀಡನ್ನು ಥ್ರೆಡ್ಗೆ ಹಾಕ್ಕೊಂಡು ಮತ್ತು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೀವು ಇದನ್ನು ಸಿಂಗಲ್ ಕಲರಲ್ಲೂ ಹಾಕ್ಬೋದು. ಇದು ಈ ಥರ ಡಬಲ್ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಕಾಂಟ್ರಾಸ್ಟು. ನೋಡಿ ಇದು ನಾವು ಗ್ರೇ ಕಲರ್ ಹಾಕಿದ್ವಲ್ಲ, ಎಷ್ಟು ಡಬಲ್ ಕ್ರೋಶ ಹಾಕಿಲ್ಲ ಅಲ್ಲಿ ಹೆಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಬರುತ್ತೆ ನೀಟಾಗಿ. ನಾವು ಪ್ರತಿಯೊಂದಕ್ಕೂ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ ಬೀಡು. ಈ ಥರ ನೀಟಾಗೆ ಬರುತ್ತೆ ನೋಡಿ. ಈಗ ನಾವು ಈ ಟೆಸಲ್ಸ್ನ ಬ್ಯಾಕ್ ಸೈಡ್ ಇಟ್ಕೊಂಡು ಬ್ಯಾಕ್ ಸೈಡಿಂದ ಹಾಕ್ಬೇಕು ನಾನೀಗ. ನೆಕ್ಸ್ಟು ಇಲ್ಲಿ 2 ಚೈನ್ ಹಾಕ್ತೀನಿ. ಲಾಸ್ಟಿಗೆ ನಾನು ಇಲ್ಲಿ 2 ಸಲ ಸಿಂಗಲ್ ಕ್ರೋಶ ಹಾಕಿದ್ದೀನಿ ಎಂಡಲ್ಲಿ ನೋಡಿ. ಲಾಸ್ಟ್ ಒಂದು ಬೀಡ್ ಹಾಕ್ಬಿಟ್ಟು 2 ಸಲ ಸಿಂಗಲ್ ಕ್ರೋಶ ಹಾಕಿದ್ದೀನಿ. ಹಾಕ್ಬಿಟ್ಟು ನೋಡಿ ಈ ಥರ ಟೆಸಲ್ಸ್ನ ಉಲ್ಟಾ ಮಾಡಿ ಇಟ್ಕೊಂಡು ಇಲ್ಲಿ 2 ಚೈನ್ ಹಾಕೋಣ. 2 ಚೈನ್ ಹಾಕ್ಬಿಟ್ಟು ನೋಡಿ ಈ ಬೀಡ್ ಬಿಟ್ಟು ಫಸ್ಟ್ ಬೀಡ್ ಬಿಟ್ಟು ನೆಕ್ಸ್ಟ್ ಬೀಡ್ಗೆ ಸ್ಟಾರ್ಟಿಂಗ್ ಇದೆಯಲ್ವ ಈ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೊತಿದ್ದೀನಿ. ಮತ್ತು ಸೇಮ್
ಟೈಟಾಗಿ ಹಾಕ್ಕೋಬೇಕು. ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊತೀವಲ್ಲ ಅದನ್ನು ಸ್ವಲ್ಪ ಟೈಟಾಗಿ ಎಳ್ಕೊಂಡು ಹಾಕ್ಕೋಬೇಕು. ಲೂಸ್ ಹಾಕ್ಕೊಂಡ್ರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಬರುತ್ತೆ. ನೋಡಿ, 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ಈ ಬೀಡ್ ಬಿಟ್ಟು ನೆಕ್ಸ್ಟ್ ಬೀಡ್ ಬರುತ್ತಲ್ವ ಈ ಬೀಡು, ಆ ಬೀಡಿಗೆ ಫಸ್ಟ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಅದು ಏನು ಡಿಸೈನ್ ಯಾವ ಥರ ಬರುತ್ತೆ ಅಂದರೆ ಈ ಬೀಡ್ಗೆ ಹಾರ್ಚ್ ಥರ ಬರುತ್ತೆ ನೋಡಿ, ಬಾಕ್ಸ್ ಒಳಗಡೆ ಬೀಡಿದೆ ಆ ಥರ ಕಾಣುತ್ತೆ ನಮಗೆ. 2 ಚೈನ್ ಮತ್ತು ನೆಕ್ಸ್ಟ್ ಬೀಡ್ ಗ್ಯಾಪಲ್ಲಿ, ಸ್ಟಾರ್ಟಿಂಗ್ ಗ್ಯಾಪಲ್ಲಿ ನೋಡಿ, ಈ ಗ್ಯಾಪ್ ಇದು ಬಿಟ್ಟು ಈ ನೆಕ್ಸ್ಟ್ ಬೀಡ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸೇಮ್ 2 ಚೈನ್, ಈ ಬೀಡ್ ಬಿಟ್ಟು ನೆಕ್ಸ್ಟ್ ಬೀಡು. ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ನೀವು ಬೇಕಾದರೆ ಈ ಥರ ಥ್ರೆಡ್ಡನ್ನು ಚೇಂಜ್ ಮಾಡ್ಕೋಬೋದು, ಅದೊಂದು ಕಲರನ್ನು ಹಾಕ್ಕೋಬೋದು. ಬಟ್ ಇದೇನಾಗುತ್ತೆ ಅಂದರೆ ಇಲ್ಲಿ ನಾನು ಹಾಕಿರೋದು ಫುಲ್ ಈ ಒಂದೇ ಬಾಕ್ಸ್ ಬಂದಿರುತ್ತಲ್ಲ, ಅದಕ್ಕೆ ಒಂದೇ ಕಲರ್ ಚೆನ್ನಾಗಿರುತ್ತೆ. ನೀವು ಬೇಡ ಅಂದರೆ ಬೀಡನ್ನು ಒಂದು ಥ್ರೆಡ್ಡಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲ್ಗಡೆ ಇನ್ನೊಂದು ಥ್ರೆಡ್ ಕಲರ್ ಹಾಕ್ಕೋಬೋದು. ಟೂ ಚೈನ್, 1 ಸಿಂಗಲ್ ಕ್ರೋಶ, 2 ಚೈನ್, 1 ಸಿಂಗಲ್ ಕ್ರೋಶ. ಪ್ರತಿಯೊಂದು ಬೀಡ್ಗೂ ಬಾಕ್ಸ್ ಥರ ಬರುತ್ತೆ ನೋಡಿ. ನಾವು ಇದನ್ನು ಹೀಗೆ ಸ್ಟಿಚ್ ಮಾಡಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ. ಇದಿಷ್ಟು ಕಂಪ್ಲೀಟ್ ಮಾಡೋಣ ಈಗ. ಟೂ ಚೈನ್, ಬಟ್ ನೀವು ಇಲ್ಲಿ ಮೇಲ್ಗಡೆ ಇವಾಗ ನಾನು ರೆಡ್ ಕಲರ್ ಹಾಕಿದ್ದೇನೆ, ಇಲ್ಲಿಗೆ ನೀವು ಕಂಪಲ್ಸರಿ 6 ಎಳೆನೇ ತೊಗೊಳ್ಳಿ. 8 ಎಳೆ ದಾರ ಅಂದರೆ ಸ್ವಲ್ಪ ದಪ್ಪ ಬಂದುಬಿಡುತ್ತೆ, ಅವಾಗ ಬೀಡೂ ಹಾಕೋದಕ್ಕೆ ಇರಿಟೇಷನ್ ಆಗುತ್ತೆ ಸ್ವಲ್ಪ. ಮತ್ತು ಇಲ್ಲಿ ಮೇಲ್ಗಡೆ ಚೈನ್ ಹಾಕ್ತಲ್ಲ, ಬಾಕ್ಸ್ ಥರ ಹಾಕ್ತಿದ್ದೀವಲ್ಲ, ಅದು ಸ್ವಲ್ಪ ದಪ್ಪ, ಸ್ವಲ್ಪ ನಾವು ಕ್ರೋಶ ಎಳ್ಕೊಬೇಕಾದ್ರೆ ಸ್ವಲ್ಪ ಇದಾಗುತ್ತೆ. ಸೊ ಹಾಗಾಗಿ ಇಲ್ಲಿ 6 ಎಳೆ ಕಂಪಲ್ಸರಿ ತೊಗೊಂಡ್ರೆ ಸಾಕು, 8 ಎಳೆ ಏನು ಬೇಕಾಗಲ್ಲ. ಬಟ್ ಫಸ್ಟು ಸೆಕೆಂಡ್ ಹಾಕಿದ್ದೀವಲ್ಲ ಗ್ರೇ ಕಲರ್, ಅಲ್ಲಿ ನೀವು ಸ್ವಲ್ಪ ದಪ್ಪ ಬರಲಿ, ನಮಗೆ ಕಂಬಗಳು ಮತ್ತು ಸ್ವಲ್ಪ ಚೆನ್ನಾಗಿ ಕಾಣಬೇಕು, ಹೈಲೈಟಾಗಿ ಅಂದರೆ ಸ್ಟಿಫಾಗಿ ಇದಾಗಿರಬೇಕು ಅಂದರೆ 8 ಎಳೆ ತೊಗೋಬೋದು, ಬೇಕು ಅಂದರೆ ಆಪ್ಷನಲ್ಲು. ಯೂಶ್ವಲಿ 6 ಎಳೆನೇ ತೊಗೊಂಡ್ರು ಬೆಟರು. ಒಬ್ಬೊಬ್ಬರು ಲೈಕ್ ಮಾಡ್ತಾರೆ ಸ್ವಲ್ಪ ದಪ್ಪ ಇರಲಿ ಅಂತ. 2 ಚೈನ್, 1 ಸಿಂಗಲ್ ಕ್ರೋಶ, 2 ಚೈನ್, 1 ಸಿಂಗಲ್ ಕ್ರೋಶ. ಇಲ್ಲಿ ಪ್ರತಿಯೊಂದು ಬೀಡ್ಗೂ ನಾವು ಹಾರ್ಚ್ ಥರ ಹಾಕ್ತಾಯಿದ್ದೀವಿ, ಅದೊಳ್ಳೆ ಬಾಕ್ಸ್ ಥರ ಚೆನ್ನಾಗಿ ಕಾಣ್ತಿದೆ. ನೀವು ಇಲ್ಲಿಗೆ ಇದೇ ಸೈಜು ಬೇರೆ ಬೀಡ್ ಬೇಕಾದ್ರೂ, ಯಾವ್ದು ಕಲರ್ ಬೀಡ್ ಬೇಕಾದ್ರೂ ಹಾಕ್ಕೋಬೋದು. ಬಟ್ ಅದು ಸ್ವಲ್ಪ ಹೋಲ್ ದೊಡ್ಡದಾಗಿದ್ದರೆ ಬೆಟರು ಬೀಡ್ಗಳಿಗೆ. ತುಂಬ ಕೆಲವೊಂದು ಈ ಗೋಲ್ಡ್ ಕ್ರಿಸ್ಟಲ್ ಬರುತ್ತೆ ಈ ಸೈಜು, ಬಟ್ ಅದಕ್ಕೆ ಹೋಲ್ದಿರಲ್ಲ. ಸೊ ಹಾಗಾಗಿ ಹೋಲ್ ದೊಡ್ಡದಾಗಿರೋದನ್ನು ನೀವು ಚೂಸ್ ಮಾಡಿಕೊಂಡ್ರೆ ಬೆಟರು. ಇವಾಗ ಜೇನುತುಪ್ಪದ ಬೀಡ್ ಬಂದಿದೆ ಈ ಸೈಜಲ್ಲಿ, ಕಲರ್ಸ್ ಬಂದಿದೆ ಮಾರ್ಕೆಟಲ್ಲಿ, ತುಂಬ ಚೆನ್ನಾಗಿದೆ. ನೀವು ಅದನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು. 2 ಚೈನ್, 1 ಸಿಂಗಲ್ ಕ್ರೋಶ. ನೋಡಿ ಹೆಂಡಿಂಗ್ ಇದು ಸ್ಟಾರ್ಟ್ ಮಾಡಿದ್ವಲ್ಲ, ಅಲ್ಲೇ ಹೆಂಡ್ ಮಾಡ್ತಾಯಿದ್ದೀನಿ. 2 ಚೈನ್ ಹಾಕಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಲ್ಲ, ಇಲ್ಲಿ ಯಾವುದಾದ್ರೂ ಒಂದು ಗ್ಯಾಪಲ್ಲಿ ಲಾಕ್ ಮಾಡೋಣ. ಇನ್ನೊಂದು ಕ್ರೋಶ ಹಾಕಿ ಲಾಕ್ ಮಾಡೋಣ. ಎಷ್ಟು ಲಾಕ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಥ್ರೆಡ್ಡನ್ನು. ಈ ಥರ ಬ್ಯಾಕ್ ಸೈಡೇ ಹೇಳ್ಕೊಂಡು ನೀವು ಅದಕ್ಕೆ ಫಸ್ಟ್ ಗಮ್ ಹಾಕ್ಬಿಟ್ಟು
ನೋಡಿ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಒಂದು 14 ಪೀಸ್ ಹಾಕ್ಕೊಂಡಿದ್ದೀನಿ. ಒಂದು 2 ಇಂಚ್ ಕ್ಯಾಪಲ್ಲಿ ಹಾಕೋಣ ಅಂತ. ನೋಡಿ ಈ ಥರ ಕಾಂಟ್ರಾಸ್ಟ್. ಇದನ್ನು ಈಗ ಸ್ಯಾರಿಗೆ ಹೇಗೆ ಹೊಲಿಯೋದು ಮತ್ತು ಅದಕ್ಕೆ ಹೇಗೆ ಕುಚ್ಚು ಕಟ್ಟೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಸ್ಯಾರಿ ಪಲ್ಲು ಇದು. ನಾನು ಇದಕ್ಕೆ ಕುಚ್ಚನ್ನು ಸ್ವಲ್ಪ ಡಿಫ್ರೆಂಟಾಗಿ ಕಟ್ತಾಯಿದ್ದೀನಿ. ಇದು ಸ್ಯಾರಿ ಪಲ್ಲು. ನೋಡಿ ಇದು ಫ್ರಂಟ್ ಭಾಗ, ಅಂದರೆ ಫ್ಲ್ಯಾಟ್ ಆಗಿರೋದು ಫ್ರಂಟ್ಗೆ ಹಾಕ್ತೀನಿ ನಾನು. ನೋಡಿ ಇದು ರಿಂಗ್ ಸ್ವಲ್ಪ ಈ ಥರ ಇನ್ಸೈಡ್ ಹೋಗಿದೆಯಲ್ವಾ ರಿಂಗ್ ಸುತ್ತ, ಅದನ್ನು ನಾನು ಬ್ಯಾಕ್ ಸೈಡ್ ಹಾಕ್ತಿದ್ದೀನಿ. ಎರಡೂ ಸೇಮ್ ಕಾಣುತ್ತೆ, ಬಟ್ ನಾವು ನಾಟ್ ಹಾಕಬೇಕಾದ್ರೆ ಬ್ಯಾಕ್ ಸೈಡು ಫ್ರಂಟ್ ಯಾವುದು ಅಂತ ಒಂದೇ ಸಲ ಫಿಕ್ಸ್ ಮಾಡಿಕೊಂಡು ಗಮ್ ಹಾಕ್ತೀವಲ್ಲ ಅದನ್ನು ಬ್ಯಾಕ್ ಸೈಡ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಪಲ್ಲುಗೆ ಇಟ್ಬಿಟ್ಟು ನೀವು ಅಳತೆ ಮಾಡಿಕೊಂಡು 1-1.5 ಇಂಚ್ ಕ್ಯಾಪು, 2 ಇಂಚ್ ಕ್ಯಾಪು ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟಕ್ಕೆ ಅಳತೆ ಮಾಡಿಕೊಂಡು ಈ ಥರ ಫಸ್ಟು ಇದನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಸೂಜಿ ದಾರದಲ್ಲಿ ಸ್ಟಿಚ್ ಮಾಡಿಕೊಂಡು ಆನಂತರ ನಾವು ಕುಚ್ಚನ್ನು ಕಟ್ಟಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್. ಈಗ ತೋರಿಸ್ತೀನಿ ಹೇಗೆ ಕಟ್ಟೋದು ಅಂತ. ನೋಡಿ ನಿಮಗೆ ಬೇಕು ಅಂದರೆ ಇನ್ಸೈಡ್ ರೆಡ್ ಹಾಕ್ಕೊಂಡು ಔಟ್ಸೈಡ್ ಗ್ರೇನೂ ಹಾಕ್ಕೋಬೋದು. ಬಟ್ ಇಲ್ಲಿ ಏನಂತೆ ಸ್ಯಾರಿ ಬಾಡಿ ಗ್ರೇ ಇದೆ, ಸೊ ಹಾಗಾಗಿ ನಾನು ಇಲ್ಲಿ ರೆಡ್ ಕಲರ್ ಕುಚ್ಚು ಕಟ್ಟಿದ್ರೆ ಅದು ಸೀರೆ ಮೇಲೆ ಬಿದ್ದ ಮೇಲೆ ಕಾಣಬೇಕು, ಹೈಲೈಟ್ ಆಗಬೇಕು. ಸೊ ಹಾಗಾಗಿ ನಾನು ಇದು ನೋಡಿ ರೆಡ್ ಮೇಲೆ ಈ ಗ್ರೇ ಕಾಣುತ್ತೆ ತುಂಬ ಚೆನ್ನಾಗಿ, ರೆಡ್ಡೇ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ನಾನು ಈ ಥರ ಚೂಸ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಸ್ಯಾರಿ ಯಾವ ಕಾಂಟ್ರಾಸ್ಟ್ ಇರುತ್ತೋ ಆ ಥರ ಚೂಸ್ ಮಾಡ್ಕೋಬೋದು. ಇದನ್ನು ಈಗ ಸ್ಟಿಚ್ ಮಾಡೋದು ಹೇಗೆ, ಕುಚ್ಚು ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಇದು ರೆಡಿಯಾಗಿದೆ, ಈ ಥರ ಕಾಣುತ್ತೆ ನೋಡಿ. ಇದು ನಾನು ಕಾಟನ್ ದಾರಕ್ಕೆ ಸ್ಟಿಚ್ ಮಾಡಿದ್ದೀನಿ, ವಿಡಿಯೋ ಮಾಡಲಿಲ್ಲ ಬಿಕಾಸ್ ವಿಡಿಯೋ ಲೆಂತಿ ಆಗುತ್ತೆ ಅಂತ. ಏನಿಲ್ಲ, ನೀವು ಪಲ್ಲು ಯಾವ ಕಲರ್ ಇರುತ್ತೋ ಆ ಕಲರ್ ಕಾಟನ್ ಥ್ರೆಡ್ ತೊಗೊಂಡು ಎಮ್ಮಿಂಗ್ ಸೂಜಿಲಿ ಹಾಕ್ಕೊಂಡು ಥ್ರೆಡ್ನ ನೀವು ಇಲ್ಲಿ ಎಲ್ಲಿ ಪಲ್ಲು ಕಲರಲ್ಲೇ ಕುಚ್ಚಾಕಿ ಇದನ್ನು ಹಾಕಿದ್ರಲ್ವ ಕ್ರೋಶ, ಅಲ್ಲಿಗೆ ಸೇಮ್ ಕಲರ್ ಥ್ರೆಡ್ ತೊಗೊಂಡು ಪಲ್ಲು ಕಲರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ನಾನು ರೆಡ್ ಕಲರ್ ಕಾಟನ್ ಥ್ರೆಡ್ ತೊಗೊಂಡು ಕಾಣಿಸ್ತಿದೆಯಲ್ವರ, ರೆಡ್ ಕಲರ್ ಕಾಟನ್ ತೊಗೊಂಡು ನಿಮ್ಗೆ ಅದೇನಿಲ್ಲ ಸ್ಟಿಚ್ ಅಂದರೆ ಹಾಗೆ ಒಂದೊಂದು ಹೊಲಿಗೆ ಹಾಕ್ಕೊಳೋದು ಹತ್ರನೇ. ನೋಡಿ ನಾನು ಇಲ್ಲಿ ಈ ಸುತ್ತ ಈ ಬೀಡ್ ಹಾಕ್ತೀವಲ್ಲ ಆ ಲೈನಲ್ಲಿ ಹೇಗೆ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಅದು ಅವಾಗ ನೀಟಾಗಿ ಸ್ಟಿಫಾಗಿ ಕೂರುತ್ತೆ. ಬಟ್ಟು ಮೈಸೂರು ಸಿಲ್ಕ್ ಸ್ಯಾರಿಗೆ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಸ್ಟಿಚ್ ಮಾಡಿ. ನಾವು ಹೆಂಗೆ ಇದು ಮಾಡಿ ಸ್ಟಿಚ್ ಮಾಡೋದು ಸ್ವಲ್ಪ ರಿಂಕಲ್ಸ್ ಬರೋದು ಮತ್ತು ರಿಂಗು ಕ್ರಾಸ್ ಆಗೋದು ಈ ಥರ ಆಗುತ್ತೆ. ಸೊ ಹಾಗಾಗಿ ಈ ಥರ ಬೆರಳಲ್ಲಿ ಇಟ್ಕೊಂಡು ನೀವು ಸ್ಟಿಚ್ ಮಾಡಿ ನೀಟಾಗೆ. ಸ್ವಲ್ಪ ಅದೆಷ್ಟು ಸಿಲ್ಕ್ ಸ್ಯಾರಿ, ಕಾಂಜೀವರಂ ಸಿಲ್ಕ್ ಸ್ಯಾರಿಗಾದರೆ ಸ್ವಲ್ಪ ಸ್ಟಿಫಾಗಿ ಬರುತ್ತೆ, ಬಟ್ ಇದು ಸಾಫ್ಟ್ ಇರೋದ್ರಿಂದ ಸ್ವಲ್ಪ ವೇರಿಯೇಷನ್ ಬರುತ್ತೆ ಸ್ಟಿಚಿಂಗು. ಸೊ ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಸ್ಟಿಚ್ ಮಾಡಿ. ಹಾಗೆ ನಾನು ಇದಕ್ಕೆ ನಾರ್ಮಲ್ ಕುಚ್ಚು ಕಟ್ಟಿಲ್ಲ, ಗೊಂಬೆ ಕುಚ್ಚು ಕಟ್ಟಿದ್ದೀನಿ ನೋಡಿ, ಡಿಫ್ರೆಂಟಾಗಿರಲಿ ಅಂತ. ಅಂದರೆ ಚಿಕ್ಕದು ಶಾರ್ಟ್ ಗೊಂಬೆ ಕುಚ್ಚು ಕಟ್ಟಿದ್ದೀನಿ, ಫುಲ್ಲು ಬೇಬಿ ಗೊಂಬೆ ಕುಚ್ಚು ಥರ ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ ನೀವು ಪಲ್ಲು ಕಲರು ಸೇಮ್ ಕಲರು ಎಲ್ಲಿ ಹಾಕಿರ್ತೀರೋ, ಇವಾಗ ಇನ್ಸೈಡ್ ಹಾಕಿದರೆ ಪಲ್ಲು ಕಲರು ರೆಡ್ಡು ಇಲ್ಲಿ ಹಾಕಿದರೆ ನೀವು ಇಲ್ಲಿಗೆನ ಕಾಟನ್ದು ಥ್ರೆಡ್ ತೊಗೊಂಡು ಸ್ಟಿಚ್ ಮಾಡ್ಕೋಬೇಕು. ನಾನು ಔಟ್ಸೈಡ್ ಹಾಕಿರೋದ್ರಿಂದ ಈ ಔಟ್ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣುತ್ತೆ ಸ್ಟಿಚ್ ಮಾಡಿರೋದು. ಬಟ್ ಸೇಮ್ ಕಲರೇ ಥ್ರೆಡ್ ತೊಗೊಳ್ಳಿ, ಬೇರೆ ಕಲರ್ ತೊಗೊಂಡ್ರೆ ಕಾಣಿಸುತ್ತೆ ಇಲ್ಲ. ಸೊ ಹಾಗಾಗಿ ಅದು ಸಾಕು, 2 ಲೇಯರ್ ಸಾಕು. 1 ಎಳೆ ಅಂದರೆ 2 ಎಳೆ ತೊಗೊಂಡ್ರೆ ಸಾಕು, 4 ಎಳೆ ಆ ಥರ ಏನು ಬೇಡ, ದಪ್ಪ ಏನು ಬೇಕಾಗಲ್ಲ. ಆಮೇಲೆ ಗಮ್ಮ ಹಾಕಬೇಡಿ, ಗಮ್ಮ ಹಾಕಿದ್ರೆ ಅದು ಬ್ಯಾಕ್ ಸೈಡೆಲ್ಲ ಹಾಗೆ ಕಾಣುತ್ತೆ, ಅದೊಂಥರ ಗಮ್ಮು. ಸೊ ಹಾಗಾಗಿ ಸ್ಟಿಚ್ ಮಾಡಿದ್ರೆ ಬೆಟರು. ಓಕೆ ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇದ್ರ ಪ್ರೈಸು ಫ್ರೆಂಡ್ಸ್, ಇದು ಒಬ್ಬೊಬ್ಬರು ಒಂದೊಂದು ಚಾರ್ಜ್ ಮಾಡ್ತಾರೆ, ಮತ್ತು ಅವ್ರವ್ರ ಸಿಟಿಗೆ ಅನುಸಾರ ನೀವು ಚಾರ್ಜನ್ನು ಫಿಕ್ಸ್ ಮಾಡ್ಕೋಬೋದು. ಇದನ್ನು 650 to
850ವರೆಗೂ ಅರೌಂಡ್ ಚಾರ್ಜ್ ಮಾಡ್ತಾರೆ. ಅಂದರೆ ನೀವು ಇನ್ನು ಇಲ್ಲಿ ನಾನು 14 ಪೀಸ್ ಹಾಕಿದ್ದೀನಿ. ಈ ಸ್ಯಾರಿಗೆ ನಾನು 14 ರಿಂಗ್ ಹಾಕಿದ್ದೀನಿ. ನೀವು ಇನ್ನೂ ತುಂಬ ಹತ್ತಿರ ಬೇಕು ಅಂದರೆ 1.5 ಇಂಚ್ ಗ್ಯಾಪನ್ನು ಅಳತೆ ಮಾಡಿ ತೊಗೊಳ್ಳಿ. ನೋಡಿ ನಾನು 2 ಇಂಚ್ ಗ್ಯಾಪಲ್ಲಿ ಹಾಕಿದ್ದೀನಿ. ನೀವು 1.5 ಇಂಚು 1 ಇಂಚು ಬೇಕಾದ್ರೆ ಇದನ್ನು ಸೈಜು ಸಹ ಚಿಕ್ಕದು ಮಾಡ್ಕೋಬೋದು. ಇನ್ನೂ ತುಂಬ ಚಿಕ್ಕ ಸೈಜ್ ಹಾಕಿ ಹತ್ತತ್ರ ಹಾಕಿ ಇನ್ನು ಸ್ವಲ್ಪ ಜಾಸ್ತಿ ಸೈಜು ರಿಂಗ್ ಸಹ ಮಾಡ್ಕೋಬೋದು ನೀವು. ಹಾಗಾಗಿ ನೀವು ರಿಂಗ್ ಜಾಸ್ತಿ ಆದಷ್ಟು ಅಮೌಂಟ್ ಜಾಸ್ತಿ ಮಾಡ್ಕೊಳ್ಳಿ. ನಾನು ಇದಕ್ಕೆ 650 to 850 ಚಾರ್ಜ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.